ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ವಿದುರ ನೀತಿ. ಸಂಜೆಯನ್ನು ಹೋದ ತಕ್ಷಣ ಧೃತರಾಷ್ಟ್ರನಿಗೆ ಬಹಳ ದುಃಖವಾಗಿ ವಿದುರನನ್ನು ಬರಮಾಡಿಕೊಂಡನು. ವಿದುರನು ಬಂದ ತಕ್ಷಣ ವಿದುರ ಮನಸ್ಸಿಗೆ ಬಹಳ ಕಳವಳವಾಗಿ, ನಿದ್ರೆಯೇ ಬರುತ್ತಿಲ್ಲ, ಅದಕ್ಕಾಗಿ ನಿನಗೆ ಹೇಳಿ ಕಳುಹಿಸಿದೆ ಎಂದನು. ವಿದುರನು, ನಿದ್ರೆ ಬರದಿರಬೇಕಾದರೆ ಬಲಿಷ್ಠನಾದವನು ಮೇಲೆ ಬೀಳುವನೆಂಬ ಹೆದರಿಕೆ ಇರಬೇಕು. ತಕ್ಕ ಸಾಧನ ಸಂಪತ್ತಿಲ್ಲದೆ ಅಶಕ್ತನಾಗಿರಬೇಕು. ಆಸ್ತಿಯನ್ನು ಕಳೆದುಕೊಂಡಿರಬೇಕು. ಕಾಮಾತುರನಾಗಿರಬೇಕು ಅಥವಾ ಕಳ್ಳನಾಗಿರಬೇಕು. ಅನ್ಯರ ಆಸ್ತಿಗೆ ಆಸೆಪಟ್ಟು ಹೊಟ್ಟೆ ಕಿವಿಚಿಕೊಳ್ಳುತ್ತಿರಬೇಕು. ಈ ದೋಷಗಳಲ್ಲಿ ಯಾವುದೂ ನಿನ್ನಲ್ಲಿಲ್ಲವಲ್ಲ ಎಂದು ಕೇಳಿದನು. ಧೃತರಾಷ್ಟ್ರನು ಆ ಪ್ರಶ್ನೆಗೆ ಉತ್ತರವೇನೂ ಹೇಳದೆ, ನೀನು ಪ್ರಾಜ್ಞರ ಮೆಚ್ಚುಗೆಗೆ ಪಾತ್ರನಾದವನು. ಆದ್ದರಿಂದ ಯಾವುದು ಧರ್ಮವೋ, ಯಾವುದರಿಂದ ಶ್ರೇಯಸ್ಸೋ ಅದನ್ನು ನಿನ್ನಿಂದ ಕೇಳಬೇಕೆಂದಿದ್ದೇನೆ, ಹೇಳು ವಿದುರ ಎಂದನು. ವಿದುರನು ಮೊದಲು ಪಂಡಿತ ಅಥವಾ ವಿವೇಕಿ ಯಾರು, ಮೂಢ ಅಥವಾ ಅವಿವೇಕಿ ಯಾರು ಎಂಬುದನ್ನು ವಿವರಿಸಿದನು. ವಿವೇಕಿಯು ಪ್ರಶಸ್ತವಾದದ್ದನ್ನೇ ಹಿಡಿಯುತ್ತಾನೆ, ನಿಂದ್ಯವಾದದ್ದನ್ನು ಬಿಟ್ಟು ಬಿಡುತ್ತಾನೆ. ಆಸ್ತಿಕನಾಗಿಯೂ ಶ್ರದ್ಧಾಳುವಾಗಿಯೂ ಇರುತ್ತಾನೆ. ಕೋಪ, ಹರ್ಷ, ದರ್ಪ, ಲಜ್ಜೆ, ಗರ್ವ, ಸ್ವಪ್ರತಿಷ್ಠೆ ಇವುಗಳಿಂದ ಅವನು ಪುರುಷಾರ್ಥಗಳನ್ನು ಕಳೆದುಕೊಳ್ಳುವುದಿಲ್ಲ. ಅವನ ಮನಸ್ಸಿನಲ್ಲೇನಿದೆ, ಅವನು ಏನು ಆಲೋಚಿಸುತ್ತಿದ್ದಾನೆ ಎಂಬುದು ಇತರರಿಗೆ ತಿಳಿಯುವುದಿಲ್ಲ. ಅದು ಕಾರ್ಯರೂಪಕ್ಕೆ ಬಂದಾಗಲೇ ಕಾಣುವುದು. ಅವನು ಏನಾದರೂ ಕೆಲಸವನ್ನು ಕೈಗೊಂಡರೆ ಸಖೆಯಾಗಲಿ, ಚಳಿಯಾಗಲಿ, ಕಷ್ಟವಾಗಲಿ, ಸುಖವಾಗಲಿ, ದಾರಿದ್ರ್ಯವಾಗಲಿ, ಐಶ್ವರ್ಯವಾಗಲಿ ಅಡ್ಡಿಯಾಗುವುದಿಲ್ಲ. ಅವನು ಸಂಸಾರದಲ್ಲಿ ಧರ್ಮಾರ್ಥಗಳ ಮೇಲೆ ದೃಷ್ಟಿಯಿಟ್ಟಿರುತ್ತಾನೆ. ಅವನಿಗೆ ಕಾಮಕ್ಕಿಂತ ಅರ್ಥವೇ ದೊಡ್ಡದು. ಕೆಲಸಕ್ಕೆ ಹಿಂಜರಿಯುವುದಿಲ್ಲ, ಯಾವುದನ್ನು ಅಲ್ಲಗಳೆಯುವುದಿಲ್ಲ. ಚೆನ್ನಾಗಿ ಕಿವಿಗೊಟ್ಟು ಕೇಳುತ್ತಾನೆ, ಬೇಗ ತಿಳಿದುಕೊಳ್ಳುತ್ತಾನೆ. ಆಶಾಪರನಲ್ಲ, ಮತ್ತೊಬ್ಬರು ಕೇಳದೆ ಬಾಯಿ ಹಾಕಿಕೊಂಡು ಬರುವುದಿಲ್ಲ. ದುರ್ಬಲವಾದುದಕ್ಕೆ ಹಾತೊರೆಯುವುದಿಲ್ಲ, ಹೋದದ್ದಕ್ಕೆ ವ್ಯಥೆಪಡುವುದಿಲ್ಲ, ಕಷ್ಟದಲ್ಲಿ ಕಂಗೆಡುವುದಿಲ್ಲ. ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡ ಹೊರತು ಕೆಲಸವನ್ನು ಕೈಗೊಳ್ಳುವುದಿಲ್ಲ. ಕೈಗೊಂಡದ್ದನ್ನು ನಡುವೆ ಬಿಡುವುದಿಲ್ಲ. ವ್ಯರ್ಥವಾಗಿ ಕಾಲ ಕಳೆಯುವುದಿಲ್ಲ. ಮನಸ್ಸು ತನ್ನ ವಶದಲ್ಲಿರುತ್ತದೆ. ಯೋಗ್ಯವಾಗಿಯೂ ಲಾಭಕರವಾಗಿಯೂ ಹಿತವಾಗಿಯೂ ಇರುವ ಕೆಲಸಗಳಲ್ಲಿಯೇ ತೊಡಗಿರುತ್ತಾನೆ. ಮಾನವಾಮಾನಗಳಿಂದ ಹಿಗ್ಗುವುದಿಲ್ಲ, ತಗ್ಗುವುದಿಲ್ಲ. ಗಂಗೆಯ ಮಡುವಿನಂತೆ ಗಂಭೀರನಾಗಿರುತ್ತಾನೆ. ಅವನು ಲೋಕ ಸ್ವಭಾವವನ್ನು ಅರಿತವನು. ಕಾರ್ಯಗಳಲ್ಲಿ ಕುಶಲತೆಯುಳ್ಳವನು. ಸಾಧನೋಪಾಯಗಳನ್ನು ಬಲ್ಲವನು. ವಾಗ್ಮಿ, ಪ್ರತಿಭಾವಂತ. ಗ್ರಂಥಗಳಿಂದ ಶೀಘ್ರವಾಗಿ ಹೇಳಬಲ್ಲವ. ಪ್ರಜ್ಞೆಗೆ ತಕ್ಕ ವಿದ್ಯೆಯೂ ವಿದ್ಯೆಗೆ ತಕ್ಕ ಪ್ರಜ್ಞೆಯೂ ಇದ್ದು ಆರ್ಯ ಮರ್ಯಾದೆಯನ್ನು ಬಲ್ಲವನಾಗಿರುತ್ತಾನೆ. ಅವಿವೇಕಿಯು ವಿದ್ಯಾವಂತನಲ್ಲ, ದರಿದ್ರನಾಗಿದ್ದರೂ ಧಾರಾಳವನ್ನು ತೋರಿಸುತ್ತಾನೆ. ಕೆಲಸ ಮಾಡದೆ ಐಶ್ವರ್ಯವಂತನಾಗಬೇಕೆನ್ನುತ್ತಾನೆ. ತನ್ನ ಕೆಲಸವನ್ನು ಹಾಳು ಬಿಟ್ಟು ಮತ್ತೊಬ್ಬನ ಕೆಲಸಕ್ಕೆ ಕೈ ಹಾಕುತ್ತಾನೆ. ಮಿತ್ರರಲ್ಲಿ ಒಳಗೊಂದು ಹೊರಗೊಂದು ಆಚರಿಸುತ್ತಾನೆ. ತನ್ನನ್ನು ಪ್ರೀತಿಸಿದವರ ಮೇಲೆ ಆಸೆ, ಪ್ರೀತಿಸುವವರು ಬೇಡ. ಬಲಿಷ್ಠರೊಡನೆ ವಿರೋಧ, ಸ್ನೇಹಕ್ಕೆ ಯೋಗ್ಯರಲ್ಲದವರೊಡನೆ ಗೆಳೆತನ. ನಿಜವಾದ ಸ್ನೇಹವನ್ನು ಕಂಡರೆ ಆಗದು, ಇನ್ನು ಅವನನ್ನು ಹಾಳು ಮಾಡುವುದಕ್ಕೆ ಯತ್ನ. ದುರ್ಮಾರ್ಗದಲ್ಲಿ ಪ್ರವೃತ್ತಿ, ಕೆಲಸಗಳನ್ನು ಸುಮ್ಮನೆ ಬೆಳೆಸುವುದು. ಪ್ರತಿಯೊಂದರಲ್ಲಿಯೂ ಸಂಶಯ, ಬೇಗ ಮಾಡಬೇಕಾದ್ದರಲ್ಲಿ ಮಹಾ ತಾಮಸ. ಕರೆಯದಿದ್ದರೂ ಹೋಗುವುದು, ಕೇಳದಿದ್ದರೂ ಹರಟುವುದು. ಅಯೋಗ್ಯರಲ್ಲಿ ನಂಬಿಕೆ ಇಡುವವನು. ತನ್ನಲ್ಲಿ ದೋಷವಿದ್ದರೂ ಅದೇ ದೋಷವನ್ನು ಇತರರಲ್ಲಿ ಕಂಡು ಅವರನ್ನು ದೂರುತ್ತಾನೆ. ಕೈಲಾಗದಿದ್ದರೂ ಅವನ ಕೋಪವು ಹೇಳತೀರದು. ಬೇಕಿಲ್ಲದವನಿಗೆ ಉಪದೇಶ ಮಾಡ ಹೋಗುವನು. ಬರಿಗೈಯನ್ನು ಆಶ್ರಯಿಸುವವನು. ಕುತ್ಸಿತನವನ್ನು ಸೇವಿಸುವವನು. ತನ್ನ ಆಶ್ರಿತರಿಗೆ ಭಾಗ ಕೊಡದೆ ಕಲ್ಲು ಮನಸ್ಸಿನವನಾಗಿ ಸಂಪತ್ತಿನಲ್ಲಿ ಮೆರೆಯುತ್ತಾನೆ. ಪ್ರಾಸಾದದಲ್ಲಿ ವಾಸಿಸುತ್ತಾನೆ.
ಪಾಪ ಮಾಡುವವನು ಒಬ್ಬನಾದರೂ ಅದರ ಫಲವನ್ನು ಅನುಭವಿಸುವವರು ಅನೇಕರು. ಬಿಲ್ಲುಗಾರನು ಪ್ರಯೋಗಿಸಿದ ಬಾಣ ಒಬ್ಬನನ್ನು ಹೊಡೆಯಬಹುದು ಅಥವಾ ಬಿಡಬಹುದು, ಆದರೆ ಬುದ್ಧಿವಂತನು ಪ್ರಯೋಗಿಸಿದ ಬುದ್ಧಿ ರಾಜನನ್ನು ರಾಷ್ಟ್ರವನ್ನು ಹಾಳು ಮಾಡುತ್ತದೆ. ಸತ್ಯವೊಂದೇ ಸ್ವರ್ಗಕ್ಕೆ ಸೋಪಾನ. ಯುದ್ಧ ಮಾಡದ ರಾಜ, ದೇಶ ಸುತ್ತದ ಬ್ರಾಹ್ಮಣ, ಇಬ್ಬರು ಹುತ್ತದೊಳಗಿನ ಹಾವಿನಂತೆ ಅಡಗಿ ಹೋಗುವರು. ಮನುಷ್ಯರಲ್ಲಿ ಉತ್ತಮರು, ಮಧ್ಯಮರು, ಅಧಮರು ಎಂದು ಮೂರು ವಿಧವಿದೆ. ಅವರನ್ನು ಆ ಮೂರು ವಿಧವಾದ ಕಾರ್ಯಗಳಲ್ಲಿಯೇ ತೊಡಗಿಸಬೇಕು. ದೈವ ಸಂಕಲ್ಪ, ಬುದ್ಧಿವಂತರೊಡನೆ ಆಲೋಚನೆ, ವಿದ್ಯೆ, ವಿನಯ ಇವು ನಾಲ್ಕು ಕೂಡಲೇ ಫಲ ಕಾಣತಕ್ಕವುಗಳು. ದೇವತೆಗಳು, ಪಿತೃಗಳು, ಮನುಷ್ಯರು, ಭಿಕ್ಷುಗಳು, ಅತಿಥಿಗಳು ಈ ಐವರನ್ನು ಪೂಜಿಸುವುದರಿಂದ ಶ್ರೇಯಸ್ಸು ಉಂಟಾಗುತ್ತದೆ. ಮನುಷ್ಯನಾದವನು ಸತ್ಯ, ದಾನ, ಚಟುವಟಿಕೆ, ಸಹನೆ, ತಾಳ್ಮೆ, ಧೈರ್ಯ ಈ 6 ಗುಣಗಳನ್ನು ಯಾವಾಗಲೂ ಬಿಡಬಾರದು. ಹೆಂಗಸು, ಜೂಜು, ಬೇಟೆ, ಕುಡಿತ, ದುರ್ಭಾಷೆ, ಕಠಿಣ ಶಿಕ್ಷೆ, ದುಂದು ಇವು 7 ರಾಜರು ಬಿಡಬೇಕಾದ ವ್ಯಸನಗಳು. ಗೆಳೆಯರೊಡನೆ ಕೂಟ, ಯಥೇಚ್ಛವಾದ ದನ, ಮಗನ ಆಲಿಂಗನ, ರತಿ ಸಕಾಲದಲ್ಲಿ ಪ್ರಿಯವಾದ ಮಾತು, ಸ್ವಜನದ ಮೇಲ್ಮೈ, ಇಷ್ಟಪಟ್ಟ ವಸ್ತುವಿನ ಪ್ರಾಪ್ತಿ, ಜನಸಮುದಾಯದಲ್ಲಿ ಗೌರವ ಇವು 8 ಸಂತೋಷದಲ್ಲಿ ತೇಲುವ ಬೆಣ್ಣೆಯ ಹಾಗೆ. 9 ಬಾಗಿಲು, 3 ಕಂಬ, 5 ಕಿಟಕಿ ಇರುವ ಮನೆಯನ್ನು ಅದರ ಯಜಮಾನನನ್ನು ತಿಳಿದವನೇ ದೊಡ್ಡ ವಿದ್ವಾಂಸ. ಮತ್ತ, ಪ್ರಮತ್ತ, ಉನ್ಮತ್ತ, ಬಳಲಿದವನು, ಕೋಪ ಬಂಧವನು, ಹಸಿದವನು, ಆತುರಗಾರ, ಹೇಡಿ, ಜಿಪುಣ, ಕಾಮಾತುರ ಈ 10 ಜನವು ಧರ್ಮವನ್ನು ತಿಳಿಯಲಾರರು. ಮಹಾರಾಜ, ಪ್ರಾಣಿ ಮಾತ್ರದಲ್ಲಿಯೂ ರುಜುತೆಯಿಂದ ವರ್ತಿಸುವುದು ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರುವುದಕ್ಕೆ ಸಮಾನವಾಗಿದೆ. ರುಜುತ್ವವೇ ಇನ್ನೂ ಹೆಚ್ಚಿನದೆಂದು ಹೇಳಬಹುದು. ಆದ್ದರಿಂದ ನಿನ್ನ ಮಕ್ಕಳಲ್ಲಿ ರುಜುಬುದ್ಧಿಯಿಂದ ನಡೆದುಕೋ. ಅದರಿಂದ ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗ ಎರಡೂ ಲಭಿಸುತ್ತದೆ. ಆದ್ದರಿಂದ ರುಜುತ್ವವನ್ನು ಬಿಟ್ಟು ಮಗನ ಮೇಲಣ ಮೋಹದಿಂದ ಅಸತ್ಯವನ್ನು, ಕಪಟವನ್ನು ಹಿಡಿಯಬೇಡ. ಅದರಿಂದ ಸರ್ವನಾಶವಾಗುವುದು. ದೇವತೆಗಳು ದನ ಕಾಯುವವರಂತೆ ದೊಣ್ಣೆ ಹಿಡಿದು ಜನರನ್ನು ಕಾಯುತ್ತಾರೆಂದು ತಿಳಿದಿರುವೆಯಾ? ಯಾರನ್ನು ರಕ್ಷಿಸಬೇಕೆಂದು ಅವರಿಗೆ ತೋರುತ್ತದೆಯೋ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಾರೆ. ಆ ಒಳ್ಳೆಯ ಬುದ್ಧಿಯನ್ನು ಹಿಡಿದು ಅವನು ಕಾರ್ಯದಲ್ಲಿ ಪ್ರವೃತ್ತನಾದರೆ ಅವನಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಇದಕ್ಕೆ ಸಂಶಯವಿಲ್ಲ. ಹೀಗಿರುವಾಗ ದುರ್ಯೋಧನ, ಶಕುನಿ, ದುಶ್ಯಾಸನ, ಕರ್ಣ ಇವರಿಗೆ ಯಾಜಮಾನ್ಯವನ್ನು ಕೊಟ್ಟು ಒಳ್ಳೆಯದನ್ನು ಅಪೇಕ್ಷಿಸಿದರೆ ಅದು ಹೇಗೆ ಬರುತ್ತದೆ? ಪಾಂಡವರು ಸರ್ವಗುಣ ಸಂಪನ್ನರು. ಅವರು ನಿನ್ನನ್ನು ತಂದೆಯ ಹಾಗೆ ಕಾಣುತ್ತಾರೆ. ನೀನು ಅವರನ್ನು ಮಕ್ಕಳ ಹಾಗೆ ಕಾಣು. ಜ್ಞಾತಿಗಳಲ್ಲಿ ಏನು ಗುಣವಿಲ್ಲದಿದ್ದರೂ ಅವರನ್ನು ಕಾಪಾಡಬೇಕಾದ್ದು ಧರ್ಮ. ಹೀಗಿರುವಾಗ ವಿನಯಾದಿ ಗುಣ ಸಂಪನ್ನರಾದ ಅವರಲ್ಲಿ ನೀನು ದಯ ತೋರಲೇಬೇಕು. ಅವರು ಜೀವನವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಕಾಗುವಂತಹ ಕೆಲವು ಗ್ರಾಮವನ್ನಾದರೂ ಕೊಡು. ಹಾಗಾದರೆ ನಿನಗೆ ಒಳ್ಳೆಯ ಹೆಸರು ಬರುತ್ತದೆ. ಅವರನ್ನು ಕ್ಷತ್ರಿಯ ಧರ್ಮದಲ್ಲಿ ನಿಲ್ಲಿಸಿದಂತಾಗುತ್ತದೆ ಎಂದನು. ಧೃತರಾಷ್ಟ್ರನು, ವಿದುರ, ನೀನು ಹೇಳುವುದೆಲ್ಲ ಸರಿಯಾಗಿದೆ. ಇದೇ ಮಾತನ್ನು ನೀನು ಯಾವಾಗಲೂ ಹೇಳುವೆ. ನನ್ನ ಬುದ್ಧಿಗೂ ಹಾಗೆ ತೋರುತ್ತಿದೆ. ಪಾಂಡವರಲ್ಲಿ ಹಾಗೆ ನಡೆದುಕೊಳ್ಳೋಣವೆನಿಸುತ್ತಿದೆ. ದುರ್ಯೋಧನನನ್ನು ಕಂಡೆನೆಂದರೆ ಅದೆಲ್ಲ ಬದಲಾಗಿ ಬಿಡುತ್ತದೆ. ಏನು ಮಾಡುವುದು? ವಿಧಿಯನ್ನು ಮೀರುವುದಕ್ಕೆ ಯಾವ ಮನುಷ್ಯನ ಕೈಯಲ್ಲೂ ಆಗುವುದಿಲ್ಲ. ದೈವವೇ ದೊಡ್ಡದು, ಪುರುಷ ಪ್ರಯತ್ನ ವ್ಯರ್ಥ ಎಂದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.